ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಟಾರಿ ರಾಜೇಂದ್ರ ಅಂತೇಳಿ ಚಿಕ್ಕಜಂತಕಲ್ಲಿಂದ. ನನಗೆ ಆಧ್ಯಾತ್ಮದ ಬಗ್ಗೆ ಅರಿವು ಇತ್ತು, ಅಲ್ಪ ಸ್ವಲ್ಪ ಇತ್ತು, ಆದರೆ ಅದ್ರ ಬಗ್ಗೆ ಜಾಸ್ತಿ ಇದ್ದಿಲ್ಲ. ಒಂದು ದಿವಸ ಏನಾಯಿತು ಅಂದರೆ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಬ್ಯಾಕ್ ಪೇನ್ ಸ್ಟಾರ್ಟ್ ಆದಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಿ ಒಬ್ಬರಲ್ಲ ಇಬ್ಬರಲ್ಲ ಒಂದು 8-10 ಡಾಕ್ಟ್ರ್ ಆದರೂ ತೋರಿಸ್ಕೊಂಡಿವಿ, ಮಾಡಿದ್ವಿ. ಎಕ್ಸ್ರೇ ಮಾಡಿದರು, ಸ್ಕ್ಯಾನಿಂಗ್ ಮಾಡಿದರು. ಬ್ಯಾಕ್ ಪೇನ್ ಒಳಗೆ ಬ್ಯಾಕ್ ಎಲ್ಲವೆಲ್ಲ ಸೌದು ಬಿಡೋದಪ್ಪ, ಅದನ್ನು ಆಪ್ರೇಷನ್ ಮಾಡ್ಬೇಕಂತ ಹೇಳಿದರು. ಹೇಳಿದ ಮೇಲೆ ನನಗೊಂದು 4 ದಿವಸ ಟೈಮ್ ಕೊಡ್ರಿ ಅಂತ ಹೇಳಿದ್ದಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ರು. ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು 2 ದಿವಸದೊಳಗೆ ಒಬ್ಬರು ಬಂದು, ಇಲ್ಲ ಆಧ್ಯಾತ್ಮದ ಬಗ್ಗೆ ಒಬ್ಬ ಗುರುಗಳದಾರ, ಒಂದು ಸಲ ನೀನು ನೋಡು ಅಂತೀ, ಒಂದು ಸಲ ಹೋಗಿ ಅವ್ರನ್ನ ಭೇಟಿ ಆಗು ಅಂತ ಹೇಳಿದರು. ಹೋಗಿ ಗುರುಗಳನ್ನ ಬಂದು ಬಸವರಾಜ್ ಗುರೂಜಿ ಅಂತೇಳಿ ಅದಾರ, ಇಂತಲ್ಲಿ ಮರಳಿತಲ್ಲಿ ಅದಾರ ಅಂತ ಹೇಳಿದರು. ಬಂದು ನಾವು ಭೇಟಿ ಆದ್ವಿ. ಅವ್ರನ್ನ ಭೇಟಿ ಆದಮೇಲೆ ಅವ್ರಿಗೆ ಬಂದು ಕೇಳಿದೆ, ಗುರುಗಳೇ ಇದ್ರಂಗೆ ಈ ರೀತಿ ನನಗೆ ಬ್ಯಾಕ್ ಪೇನ್ ಇದೆ, ಹಿಂಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ. ನೀನು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಅರಿವಿದ್ರೆ ನಾನು ಹೇಳ್ತೀನಪ್ಪ, ಅದ್ರ ಪ್ರಕಾರ ಮಾಡು ಅಂತ ಹೇಳಿದರು. ನನಗೆ ಫಸ್ಟಿಗೆ ಬರತ್ತಡನೆ ಅವರು ನಾನು ಕರ್ಕಲ್ ತೊಳ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡಿ, ಅವ್ರಿಗೆ ನಮಸ್ಕಾರ ಮಾಡಿ ಕುತ್ಕೊಂಡ ಮೇಲೆ ಜ್ಞಾನ ಈ ರೀತಿ ಹಿಂಗೆ ಮಾಡ್ಬೇಕಂತೇಳಿ ಒಂದು 2-3 ಮುದ್ರೆ ಕೊಟ್ರಿ. ಈ ರೀತಿ ಹಿಂಗೆ ಹಾಕಿ ಲಾಕ್ ಹಾಕಿ ಈ ರೀತಿ ಹಿಂಗೆ ಕುತ್ಕೊಂಡು, ನೀನು ತಳಕ್ಕೆ ಕೂಡಕ್ಕಾಗಿಲ್ಲಪ್ಪ ಅಂತಂದ್ರೆ ಹಿಂಗೆ ಚೇರ್ ಮೇಲೆ ಕುತ್ಕೊಂಡು, ಕಾಲು ಹಿಂಗೆ ಎಡಗಾಲು ತಳಗಡೆ ಇಟ್ಟು ಬಲಗಾಲು ಮೇಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು ನಿನಗೆ ಇಷ್ಟವಾದ ದೇವ್ರನ್ನ ನೀನು ನೆನೆಸ್ಕೊಂಡು ಜ್ಞಾನ ಕುಂದ್ರ ಅಂತ ಹೇಳಿದರು. ನಾನು ಹಿಂಗೆ ಒಳಗೆ ಈ ರೀತಿ ಹಿಂಗೆ ಕಣ್ಣು ಮುಚ್ಚಿ ಕುಂತ್ಕೊಂಡು ನನಗೆ ಇಷ್ಟವಾದ ದೇವ್ರನ್ನ ನಾನು ನೆನೆಸ್ಕೊಂಡು ಜ್ಞಾನ ಪ್ರಾರಂಭ ಮಾಡಿದೆ. ಜ್ಞಾನ ಪ್ರಾರಂಭ ಮಾಡಿದ ಮೇಲೆ ಹೋಗ್ತಾ ಅದ್ರ ಬಗ್ಗೆ ಅರಿವು ಮೂಡಿಕೆ ಅಂತ ಬಂತು. ಆಮೇಲೆ ಗುರುಗಳು ಬಂದು ಕೇಳಿದ್ರಿ, ಇಷ್ಟೆಲ್ಲ ನೀನು ಆಧ್ಯಾತ್ಮದ ಬಗ್ಗೆ ಅರಿವಿದೆ ಅಪ್ಪ, ನೀನು ಇದನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತಂದು. ಇಲ್ಲ ಗುರುಗಳೇ, ನನಗೆ ಈ ರೀತಿ ಹಿಂಗೆ ಬ್ಯಾಕ್ ಪೇನ್ ಇರೋ ಸಲುವಾಗಿ ನಿಮ್ಮ ಅಡ್ರೆಸ್ ಹೇಳಿದ್ರು, ಹಿಂಗೆ ಬಂದೆ. ನಾನು ಭೇಟಿ ಆದಮೇಲೆ, ಇಲ್ಲ ಈಗ ನೀನೇನು ಮಾಡಿದೆಲ್ಲ ಇದೇ ಟಾಸ್ಕ್ ತಗೊಂಡು ಈ ದ್ರವ್ಯ ದೃಷ್ಟಿನ ನಿನ್ನ ಮನಸ್ಸಿನೊಳಗೆ ನೀನು ಅನ್ಕೊಂಡು ನನಗೆ ಯಾವುದೇ ರೀತಿಯಿಂದ ಪೇನ್ ಇಲ್ಲ ಅಂತೇಳಿ ಈ ದೃಷ್ಟಿನ ನಿನ್ನ ಹಿಂದ್ಗಡೆ ತಗೊಂಡೋಗಿ ಅದ್ರ ಬಗ್ಗೆ ನೋಡು, ಟಾಸ್ಕ್ ಕೊಟ್ಟು ನೋಡು ಅಂತ ಹೇಳಿದರು. ನಾನು ಅದೇ ರೀತಿ 15-20 ದಿವಸ ಮಾಡಿದ ಮೇಲೆ ನನಗೆ ಯಾವುದೇ ಥರದ್ದು ನೋವು ಇಲ್ಲ ಅಂತ ಅನ್ಸಕತ್ತು. ಅವಾಗ ಡಾಕ್ಟ್ರನ್ನ ಹೋಗಿ ನಾನು ಭೇಟಿ ಮಾಡಿದಾಗ, ಸರ್ ಇದ್ರಂಗೆ ಒಂದ್ಸಲ ನೀವು ಹೆಂಗೂ ಆಗಿರಲಿ, ನನಗೆ ನೋವು ಕಮ್ಮಿ ಆಗಿದೆ, ನೀವು ಒಂದ್ಸಲ ಎಕ್ಸ್ರೇ ಮಾಡಿರಿ. ಆಯ್ತು ರೀ, ಹಂಗಂದ್ರೆ ಮಾಡೋಣ ಅಂತಂದು ಮಾಡಿದ ಮೇಲೆ ಅವರಿಗೆ ಒಂಥರ ಸವಾಲು ಅನಿಸ್ತು. ಏನು ರೀ ನಿಮಗೆ ನೋವಿತ್ತು ಇದಿತ್ತು ಅಂತ ನಾವು ಹೇಳಿದ್ವಿ, ಈಗ ಯಾವುದೇ ಥರದಿಂದ ಬ್ಲ್ಯಾಕ್ ಇದ್ದಿದ್ದಿಲ್ಲ, ಎಲ್ಲ ವೈಟಾಗಿ ಚೆನ್ನಾಗಿ ಕಾಣಕತ್ತಲ್ಲ ಅಂತ ಹೇಳಿದ್ರು. ಆಧ್ಯಾತ್ಮ ಅಂತಂದರೆ ಆಧ್ಯಾತ್ಮದೊಳಗೆ ಶಕ್ತಿ ಯಾವ ರೀತಿ ಇದೆ ಅಂದರೆ ಅದನ್ನು ಹೇಳಿಕೊಡಕ್ಕೆ ಒಬ್ಬ ಗುರು ಬೇಕು. ನಮಗೆ ಸಿಕ್ಕಿದ್ದಿಲ್ಲ ಇಷ್ಟು ದಿವಸ ಆದ್ರೂ. ನಮಗೆ ಸಿಕ್ಕ ಮೇಲೆ ನಾವು ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೊಂಟೀವಿ. BP ಇಲ್ಲ, ಶುಗರ್ ಇಲ್ಲ, ಆಧ್ಯಾತ್ಮದ ಬಗ್ಗೆ ಅರಿವು. ಯಾಕಪ್ಪ ಅಂದ್ರೆ 4 ಜನಕ್ಕೆ ಒಳ್ಳೇದಾಗ್ಬೇಕೆಂಬ ಕಾರಣಕ್ಕಾಗಿ ನಮ್ಮ ಗುರುಗಳು ನಮ್ಮನ್ನ ಈ ರೀತಿ ಹಿಂಗೆ ರೆಡಿ ಮಾಡಕತ್ತಾರ. ಬಂದಾಗ ಏನಾಯಿತು, ಕಂಟಿನ್ಯೂ ಬರ್ತಾ ಇದ್ವಿ. ನಮ್ಮ ತಂಗಿದ ಒಂದು ಸಿಸ್ಟರ್, ನಮ್ಮ ಕಕ್ಕನ ಮಗಳದು ಒಂದು ಸ್ವಲ್ಪ ಮ್ಯಾರೇಜಿಂದು ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಅನ್ನೋಕೆ ಏನೆಲ್ಲ ಬರ್ತಾರ, ನೋಡ್ತಾರ, ಹೋಗ್ತಾರ, ಈ ರೀತಿ ಆದರೆ ಅಂತೇಳಿ ಬಂದು ಗುರುಗಳಿಗೆ ಭೇಟಿಯಾಗಿ ಕೇಳಿದೆ, ಗುರುಗಳೇ ಈ ರೀತಿ ಹಿಂಗಿದೆ, ನಮ್ಮ ಸಿಸ್ಟರಿಗೆ ಸ್ವಲ್ಪ ಮದುವೆಗಳು ಯಾವುದು ಫಿಕ್ಸ್ ಆಗ್ತಾ ಇಲ್ಲ, ಮತ್ತು ಯಾವ ರೀತಿ ಮಾಡಬೇಕು ಏನಂತ ಕೇಳಿದೆ. ಇಲ್ಲ ಅವ್ರನ್ನ ಒಂದ್ಸಲ ಕರ್ಕೊಂಬಾರಪ್ಪ ಅಂದರು. ಜಾತಕಗಳು ನೋಡಿದರು. ನೋಡಿದ್ಮೇಲೆ ಈ ಜಾತಕಕ್ಕೆ ಏನು ದೋಷ ಇಲ್ಲ, ಒಳ್ಳೇದಾಗತ್ತೆ, ಅದಕ್ಕೆ ಒಂದು ಯಂತ್ರ ಕೊಡ್ತೀವಿ, ಹೋಗಿ ನಾನು ಇದನ್ನು ಜೇನುತುಪ್ಪ ಬಾಟ್ಲ್ ತಗೊಂಬ ಅಂತ ಹೇಳಿದ್ರು. ಜೇನುತುಪ್ಪ ಬಾಟ್ಲ್ ತೊಗೊಂಬಂದ್ಮೇಲೆ ಅದ್ರೊಳಗೆ ಒಂದು ಯಂತ್ರ ಮಾಡಿಕೊಟ್ರು. ಯಾವುದೇ ಟೈಮ್ ಎದ್ದೇಳಮ್ಮ, ನೀನು ಎದ್ದು ಸ್ನಾನ ಮಾಡಿದಾಗ ಆ ದೇವ್ರಿಗೆ ನೀನು ಪೂಜೆ ಮಾಡು ಅಂತ ಹೇಳಿದ್ರು. ಅದನ್ನು ಮಾಡ್ಕೊಂತ ಬಂದರು. ಅದಾದಮೇಲೆ ಸ್ವಲ್ಪ ದಿವಸ ಬಂದರು, ಹೋದರು. ಆಮೇಲೆ ಇಲ್ಲ ಇದೇ ಫಿಕ್ಸ್ ಆಗುತ್ತೆ. ಆಮೇಲೆ ಇದನ್ನು ಹೇಳಿಕೊಟ್ರು, ಹೋಮ ಮಾಡೋದು. ಹೋಮ ಅದೇನು ದೊಡ್ಡದೇನಿಲ್ಲ, ಚಿಕ್ಕದೇ ಮಾನೆ ಚಕ್ಕೆದ ಎಲೆ ತಗೊಂಡು ಇದ್ಲಿದಿರ್ತದೆ. ಅದ್ರೊಳಗೆ ನಮಗೆ ಇಷ್ಟವಾದ ದೇವ್ರನ್ನಗಳನ್ನ ಸ್ವಲ್ಪ ಅದನ್ನು ಇದನ್ನು ಮಾಡ್ಕೊಂಡು ಅಕ್ಷತೆ ಹೇಳ್ಕೊಂತ ಗಣೇಶನ್ನ, ನಮ್ಮ ಮನೆ ದೇವ್ರನ್ನ, ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಮಗೆ ಒಳ್ಳೇದಾಗಲಿ ಅಂತ ಮಾಡ್ಕೊಂತ ಹೋಗಂತಂದ್ರು. ಜಸ್ಟ್ ಅದೇನು ಭಾಳ ಬೇಕಾಗಿಲ್ಲ, 1 ನಿಮಿಷ ತಪ್ಪಿದೆ 2 ನಿಮಿಷದೊಳಗೆ ಇಷ್ಟಾರ್ಥವಾಗಿ ನಾವು ಮಾಡ್ಕೊಂಡ್ರೆ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ ಸಿಕ್ತು. ಆವಾಗಲಿದ್ದ ನಾವು ಗುರುಗಳ ಹತ್ರನೇ ಯಾವುದೇ ಇರಲಿ ಅನ್ನೋಕ್ಕೆ ಸಮಸ್ಯೆಗಳು ಏನಿಲ್ಲ, ಆದ್ರೂ ನಮಗೆ ಇನ್ನೂ ಅದ್ರ ಬಗ್ಗೆ ಅರಿವು ಬೇಕು, ಅದ್ರ ಬಗ್ಗೆ ಇನ್ನೂ ನಾನು ತಿಳ್ಕೊಬೇಕಂತೇಳಿ ನಾನು ಕಂಟಿನ್ಯೂ ಆಗಿ ಬರ್ತಾನೇ ಇದ್ದೀನಿ. ಈ ಒಳ್ಳೆ ರೀತಿಯಿಂದ ಈಗ ಯಾವ್ದೇ ಒಂದು ಸಮಸ್ಯೆ ಇರಲಿ, ಅನಾರೋಗ್ಯಕ್ಕೆ ತುತ್ತಾದವ್ರು ಇದ್ರೂ
ಅವ್ರು ಬರೋಕ್ಕಾಗಿಲ್ಲ ಅಂದ್ರೂ ಅವ್ರ ಮನೆಯವ್ರು ಯಾರಾದರೂ ಒಬ್ರನ್ನ ಅವ್ರದ್ದೊಂದು ಫೋಟೋ ತೊಗೊಂಬಂದ್ರೆ ಇಲ್ಲಿದ್ದಾನೆ ರೇಖೆ ಪಾಸ್ ಮಾಡಿ ಗುಣಮುಖ ಮಾಡ್ತಕ್ಕಂಥ ಶಕ್ತಿ ಇದೆ. ಆಧ್ಯಾತ್ಮ ಅಂತಂದರೆ